ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕಷ್ಟ ಚತುರ್ಥಿ. ಸೊ ಇದು ಒಂದು ದಿನ ಬಿಟ್ಟು ಆಮೇಲೆ ಅಪ್ಲೋಡ್ ಆಗುತ್ತೆ ವಿಡಿಯೋ. ಅಂದರೆ ಸಂಕಷ್ಟ ಚತುರ್ಥಿಗೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ರೆಡಿ ಮಾಡ್ಕೊಂಡು ಹೋಗುವಷ್ಟರಲ್ಲಿ ಬೈಕಿಗೆ ಪಂಚರ್ ಆಗಿತ್ತು. ಸೊ ಅದಕ್ಕೆ ಲೇಟ್ ಆಯಿತು ಇವತ್ತು ಹೋಗೋದು. ಈ ಸರಿ ಹೋಗೋದು ಗಣೇಶನ ಗುಡಿಗೆ. ಪ್ರತಿ ಸಲ ಆದರೆ ಬೇಗನೆ ಗಣೇಶನ ಗುಡಿಗೆ ಹೋಗಿ ಆಮೇಲೆ ಮನೆಗೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡ್ಕೋದು, ಅಡುಗೆ ಸ್ಟಾರ್ಟ್ ಮಾಡ್ಕೋದು ಮಾಡ್ತಿದ್ದೆ. ಸೊ ಈ ಸರಿ ಎಲ್ಲ ಲೇಟ್ ಮಾಡಿ ಹೋದ್ವಿಲ್ಲ. ಅಷ್ಟರಲ್ಲಿ ಒಂದು ಅರ್ಧ ಎಲ್ಲ ಅಡುಗೆ ಮುಗಿಸ್ಕೊಂಡು ಆಮೇಲೆ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪ್ರತಿ ಸಲ ಹೋದಾಗ ಗೋಡೆ ಮೇಗಿನ ಚಿತ್ರಾನ ನೋಡೇ ಇರಲಿಲ್ಲ. ಸೊ ಈ ಸರಿ ಗಣೇಶನ ಗುಡಿ ಮೇಲಿರೋ ಚಿತ್ರಾನ ನೋಡಿಕೊಂಡೆ ಏನೋ ವಿಶೇಷ ಅನ್ನಿಸ್ತು. ಸೊ ಅದನ್ನೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ಗಣೇಶನ ಗುಡಿಯಲ್ಲಿ ಇನ್ನೂ 8:30ಗೇನೋ ಚಂದ್ರೋದಯ ಇತ್ತು. ಸೊ ಅಷ್ಟರವರೆಗೆ ಎಲ್ಲರೂ ಗಣೇಶನ ಗುಡಿಯಲ್ಲಿ ವೇಟ್ ಮಾಡ್ತಾಯಿದ್ರು. ಅಂದರೆ ಪ್ರಸಾದಕ್ಕೆ ಚಂದ್ರೋದಯ ಆದಮೇಲೆ ಪ್ರಸಾದ ಇತ್ತಲ್ಲಿ. ಸೊ ಅದಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ನಮ್ಮ ಮನೆಗೆ ಬಂದು ಇನ್ನೂ ನೈವೇದ್ಯ ಮಾಡಬೇಕಿತ್ತು. ಸೊ ಅದಕ್ಕಾಗಿ ನನ್ನ ಕಡೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ ಅಂಥೇಳಿ ಸೊ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಪಾಯಸ ಮಾಡಿಕೊಂಡೆ. ಹೋಗುವಾಗಲೇ ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ಚಪಾತಿ ಮತ್ತು ಪಲ್ಯ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ, ಸಾಂಬಾರೆಲ್ಲ. ಸೊ ಬಂದಮೇಲೆ ಸ್ವಲ್ಪ ಪಾಯಸ ಮಾಡಿದ್ರೆ ಆಯ್ತು ಅಂತೇಳಿ ಪಾಯಸ ಅಷ್ಟೇ ಬಿಟ್ಕೊಂಡು ಹೋಗಿದ್ದೆ. ಸೊ ಅಷ್ಟರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಪಾಯಸ ಮಾಡ್ತಾಯಿದ್ದೀನಿ. ಅಂದರೆ ಹೆಸರು ಕಾಳು ಪಾಯಸ ಮಾಡ್ತಾಯಿದ್ದೀನಿ. ಸಾಗರ್ ಗಸಗಸೆ ಪಾಯಸ ಮಾಡು ಅಂತ ಹೇಳಿದ. ಸೊ ಅದಕ್ಕೆಲ್ಲ ಟೈಮ್ ಇದ್ದಿದ್ದಿಲ್ಲ. ಸೊ ಆಮೇಲೆ ಮಾಡಿಕೊಡ್ತೀನಿ ನಿಂಗೆ ಮತ್ತೆ ಬೇಕೆ ಯಾವಾಗಾದರೂ ಅಂಥೇಳಿ ಸೊ ಇವಾಗ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಈ ಹೆಸರುಬೇಳೆ ಪಾಯಸನ ಯಾವ ಥರ ಮಾಡೋದಂದರೆ, ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಹೆಸರುಬೇಳೆ ಪಾಯಸನ. ಇದಕ್ಕೆ ಹೆಸರು ಕಾಳನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಅವನ್ನೆಲ್ಲ ಅಂದರೆ ಕುಕ್ಕರಲ್ಲಿ ಫ್ರೈ ಮಾಡ್ಕೊಂಡ್ರೂ ನಡೆಯುತ್ತೆ, ಹೀಗೆ ಬೇರೆ ಕಡಾವಂಗಿಯಲ್ಲೂ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತೆ. ಅವೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು. ಬೇಳೆ ಎಷ್ಟಿದಾವಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು 4 ವಿಸಿಲ್ ಹೊಡ್ಸ್ಕೋಬೇಕು. ಅಂದರೆ ಬೇಳೆ ಹುರ್ಕೋಕ್ಕಿಂತ ಮುಂಚೆ ಹಸಿ ಬೇಳೆ ಆದರೆ ಬೇಗನೆ ಬೇಳೆ ಎಲ್ಲ ಬೆಂದು ಬಿಡುತ್ತೆ. ಸೊ ಈ ಥರ ಫ್ರೈ ಮಾಡ್ಕೊಂಡಿರೋ ಬೇಳೆ ಬೇಗನೆ ಬೇಯಲ್ಲ. ಸೊ ಅದಕ್ಕಾಗಿ ಒಂದು 4 ಸೀಟಿ ಹೊಡ್ಸ್ಕೋಬೇಕು. ಆಮೇಲೆ ಅದನ್ನ ಸೀಟಿ ಆ ಕಡೆ ಕುದಿಯೋಕ್ಕಿಟ್ಟೆ. ಅಷ್ಟರಲ್ಲಿ ಅದಕ್ಕೆಲ್ಲ ಏನೇನು ಹಾಕಬೇಕೆಲ್ಲ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲನ ನಾನು ಕರಗಿಸಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಕ್ಕೋಬೇಕಂದ್ರೆ ಬೆಲ್ಲದಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತಲ್ಲ. ಸೊ ಅದಕ್ಕಾಗಿ ಸೋಸ್ಕೊಂಡು ಹಾಕ್ಕೊಂಡ್ರೆ ಆಯ್ತು ಅಂತೇಳಿ ಬೆಲ್ಲನ ಎಲ್ಲ ಚೆನ್ನಾಗಿ ಕರೆಸ್ಕೊಂಡು ಆಮೇಲೆ ಅದನ್ನ ಕುದಿಸ್ಕೊಂಡು ಸೈಡ್ ಇಟ್ಕೊಂಡೆ. ಆಮೇಲೆ ಈ ಕಡೆ ತುಪ್ಪ ಗೋಡಂಬಿ ಮಣಕ ಇವುಗಳನ್ನೆಲ್ಲ ಫ್ರೈ ಮಾಡಿಕೊಂಡು ಇವನು ಸ್ವಲ್ಪ ಎತ್ತಿ ಸೈಡ್ಗೆ ಇಟ್ಕೊಂಡೆ. ಆಮೇಲೆ ಅಷ್ಟರಲ್ಲೆಲ್ಲ ಬೇಳೆ ಕುದ್ದಿರುತ್ತಲ್ಲ. ಸೊ ಅದರಲ್ಲಿ ಆಮೇಲೆ ಹಾಕಿದರೆ ಆಯ್ತು ಅಂತೇಳಿ ಅದನ್ನು ಎತ್ತಿ ಸೈಡ್ ಇಟ್ಕೊಂಡೆ. ಅಂದರೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಪಾಯಸ ಮಾಡ್ಬೋದು. ಅಂದರೆ ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇತ್ತಲ್ಲ. ಸೊ ಅಷ್ಟರಲ್ಲಿ ಅಂದರೆ ಪೂಜೆನೂ ಎಲ್ಲ ಮುಗಿಸ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಅರ್ಧ ಎಲ್ಲ ಅಡುಗೆ ಮುಗಿಸ್ಕೊಂಡು ಹೋಗಿದ್ವಿ. ಹಾಗೆ ಹೋಗಿದ್ರಿಂದನೇ ಸ್ವಲ್ಪ ಈಸಿ ಆಯಿತು ಅಂತ ಹೇಳ್ಬೋದು. ಸೊ ಈ ಥರ ಹೋದ್ವಿ. ಅದು ಬೇಳೆ ಎಲ್ಲ ಕುದ್ಕೊಂಡಿತ್ತಲ್ಲ. ಸೊ ಕುದ್ದಿದ ಮೇಲೆ ಅದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದೆ. ಅದು ಇನ್ನೊಂದು ಸ್ವಲ್ಪ ತರಿಯಾಗಿತ್ತು, ಬೇಳೆ ಇನ್ನೊಂದು ಸ್ವಲ್ಪ ಕುದ್ದಿದ್ದಿಲ್ಲ. ಸೊ ಅದಕ್ಕೇ ಆಮೇಲೆ ಎಲ್ಲ ಥರ ಹಾಕಿ ಇನ್ನೊಂದು 2 ವಿಸಿಲ್ ಹೊಡ್ಸ್ಕೊಂಡ್ರೆ ಆಯ್ತು ಅಂತೇಳಿ ಮೊದಲು ಅದಕ್ಕೆಲ್ಲ ಬೆಲ್ಲದ ನೀರನ್ನು ಹಾಕಿದೆ. ಆಮೇಲೆ ಗಸಗಸೆ ಮತ್ತು ಏಲಕ್ಕಿನ 2 ಇಟ್ಕೊಂಡಿದ್ದೆ, ಅದನ್ನು ಎಲ್ಲ ಹಾಕ್ಕೊಂಡೆ. ಆಮೇಲೆ ಕರೆದಿರೋ ತುಪ್ಪ ಗೋಡಂಬಿ ಅವನ್ನೆಲ್ಲ ತುಪ್ಪದಲ್ಲಿ ಗೋಡಂಬಿ ಮತ್ತು ಮಣಕಾನ ಅವನು ಫ್ರೈ ಮಾಡ್ಕೊಂಡಿದ್ದೆ. ಸೊ ಅವನು ಎಲ್ಲ ಹಾಕ್ಕೊಂಡು ಮತ್ತು ಇನ್ನೂ 1-2 ವಿಸಲ್ ಹೊಡೆಸ್ಕೊಂಡೆ. ಯಾಕಂದರೆ ಇನ್ನೂ ಸ್ವಲ್ಪ ಅದು ಇನ್ನೂ ಬೆಂದಿದ್ದಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಸೊ ಅದಕ್ಕಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಬರಲ್ಲಲ್ವ ಇನ್ನು, ಅಂದರೆ ಗೋಡಂಬಿ ಮಣಕ ಎಲ್ಲ ಹಾಕಿರೋದ್ರಿಂದ ಸ್ಮ್ಯಾಶ್ ಮಾಡಿದ್ರೆ ಸರಿ ಹೋಗಲ್ಲ. ಸೊ ಅದಕ್ಕೆ ಹಾಲು ಮತ್ತು ಎಲ್ಲ ಥರ ಹಾಕಿ ಇನ್ನೂ 2 ವಿಸಿಲ್ ಹೊಡೆಸ್ಕೊಂಡೆ. ಆಮೇಲೆ ತುಂಬಾ ಚೆನ್ನಾಗಿ ಬಂತದು ಗಟ್ಟಿಯಾಗಿ.
ಅಂದರೆ ಒಂದು ಸ್ವಲ್ಪನೇ ಮಾಡಿರೋದು. ಅಂದರೆ ನಾನು ಸಾಗರ್ ಅಷ್ಟೇ ಅಲ್ಲ, ಸೊ ಮತ್ತು ದೇವರಿಗೆ ಅಷ್ಟೇ ಸ್ವಲ್ಪ ನೈವೇದ್ಯ ಇಟ್ಕೊಂಡು ನಾ ಗಣೇಶನ ಪ್ರಸಾದ ತಿಂದ್ಕೊಂಡೆ. ಆಮೇಲೆ ಸಾಗರ್ಗೆ ಚಂದ್ರನಿಂದ ಪ್ರಸಾದ ಕೊಟ್ಕೊಂಡೆ. ಆಮೇಲೆ ಆಕಳ ನೈವೇದ್ಯ ಇಲ್ಲಿ ಆಕಳು ಇಲ್ಲ, ಸೊ ಅದಕ್ಕಾಗಿ ಹಸು ಇಲ್ಲದ ಕಾರಣ ನಾವೇ ಹಸುವಿಂದೂ ನಾವೇ ತಿನ್ಕೊಂಬಿಟ್ವಿ ಪ್ರಸಾದನ. ಮತ್ತು ಇವತ್ತು ಚಂದ್ರನ ನೋಡ್ಬೇಕಂತ ಹೇಳ್ತಾರೆ. ಸಂಕಷ್ಟ ದಿನ ಮುದ್ದಮ್ ಚಂದ್ರ ಬರೋದಿಲ್ಲ ಕಾಡ್ಸೋಕ್ಕೆ ಅಂತಲೇ. ಅಂದರೆ ಉಳ್ಕಿ ಚೌತಿದಲ್ಲಿ ಆದರೆ ಬೇಗನೆ ಬಂದುಬಿಡ್ತಾನೆ, ಸಂಕಷ್ಟದಲ್ಲಿ ಬೇಗನೆ ಬರೋದಿಲ್ಲ ಚಂದ್ರ. ಸೊ ಹಾಗೆ ಒಂದು ಸ್ವಲ್ಪ ಒಂದು 10-15 ನಿಮಿಷ ವೆಯ್ಟ್ ಮಾಡಿದೆ, ಬಟ್ ಚಂದ್ರ ಬರಲಿಲ್ಲ. ಅಂದರೆ ಮೋಡ ಹಾಕಿತ್ತಲ್ಲ, ಸೊ ಅದಕ್ಕಾಗಿಯೇ ಚಂದ್ರ ಬರಲಿಲ್ಲ. ಅಷ್ಟರಲ್ಲೇ ನಾನೇ ಹೋಗಿ ಹೊರಸಲ ಮೇಲೆ ಚಂದ್ರನ ತೆಗೆದು ನಮಸ್ಕಾರ ಮಾಡಿಕೊಂಡು ಅದಕ್ಕೆ ನೈವೇದ್ಯ ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೊಂಡ್ವಿ. ಆಮೇಲೆ ಕೆಳಗಡೆ 10 ಗಂಟೆ ತನಕ ಸುತ್ತಾಡಿದ್ವಿ, ಚಂದ್ರ ಎಲ್ಲಾದರೂ ಸಿಗ್ತಾನೆ ಅಂತೇಳಿ. ಸೊ ಚಂದ್ರ ಬಂದಿರಲಿಲ್ಲ, ಸೊ ಚಂದ್ರ ಬಂದಿಲ್ಲ, ಸೊ ಮಾಡಿದೆ ಅಂತೇಳಿ ಬಿಟ್ಬಿಟ್ವಿ. ಹಾಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಕೆಳಗಡೆ ಹೋದ್ವಿ. ಗಣೇಶನಿಗೆ ಹೂವು, ಕರಿಕೆ, ಪತ್ರಿ ಸೊ ಇಲ್ಲೇ ಎಲ್ಲ ಕೆಳಗಡೆ ಸಿಗುತ್ತೆ. ಸೊ ಇಲ್ಲೇ ಎಲ್ಲ ಹುಡ್ಕೊಂಡು ತೊಗೊಂಬಂದೆ. ಈ ಕಳಶಕ್ಕೆ ಏರಿಸಿರೋ ಎಲೆಯನ್ನು ಅಂದರೆ ಇವರು ಆಂಟಿ ಮನೆ ಕೆಳಗಡೆ ಮನೆ ಇದೆಯಲ್ಲ, ಅವ್ರ ಆಂಟಿ ಪಾಟಲ್ಲಿ ಮನೆಯಲ್ಲೇ ಬೆಳೆದಿದ್ದಾರೆ. ಸೊ ಅದನ್ನೇ ಕಿತ್ಕೊಟ್ರು, ಸೊ ಅದನ್ನೇ ಆ ಕಳಶಕ್ಕೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ದೇವರಿಗಿಟ್ಟೆ ನೈವೇದ್ಯ ಅಂತೇಳಿ. ಅಂದರೆ ಬೇಗನೆ ಪೂಜೆ ಮಾಡಿದ್ದೆಲ್ಲ, ಸೊ ಬಂದಮೇಲೆ ನೈವೇದ್ಯ ಮಾಡೋದಿತ್ತಲ್ಲ, ಸೊ ಅದಕ್ಕಾಗಿಯೇ ಒಂದು ಸ್ವಲ್ಪ ಹಾಗೆ ಏನು ಪೂಜೆ ಮಾಡಿಬಿಡೋದಂತೇಳಿ ಒಂದು ಸ್ವಲ್ಪ ನೈವೇದ್ಯ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೈವೇದ್ಯ ಮಾಡಿದ್ದೆ. ಅಂದರೆ ಡ್ರೈ ಫ್ರೂಟ್ಸ್ ಅಂದರೆ ಮನಕ, ಗೋಡಂಬಿ, ಸಕ್ಕರೆ, ಪುಟಾಣಿ ಇವನ್ನೆಲ್ಲ ನೈವೇದ್ಯ ಮಾಡ್ಕೊಂಡಿದ್ದೆ. ಅಂದರೆ ಒಂದು 5 ಥರ ಎಲ್ಲ ಸೇರಿಕೊಂಡು ನೈವೇದ್ಯ ಮಾಡಿ ಇಟ್ಟು ಆಮೇಲೆ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ. ಬಂದಮೇಲೆ ಪಾಯಸ ಮಾಡ್ಕೊಂಡ್ವಿ. ಮಾರಿಗೋಲ್ಡ್ ಬಿಸ್ಕಿಟ ಇದ್ರೊಳಗೆ ಹೋಗಂಗಿಲ್ಲ, ಪಾರ್ಲೆ ಬಿಸ್ಕಿಟ ಎದ್ದಿದ್ದಾಗ ಹೊರಗೆ ಬರಂಗಿಲ್ಲ. ಹಾಗೆ ನೆಕ್ಸ್ಟ್ ಡೇ ಈವ್ನಿಂಗು ಒಂದು ಸ್ವಲ್ಪ ಟೀ ಮಾಡಿಕೊಂಡು ಬಿಸ್ಕೆಟ್ ತಿಂದ್ಕೊಂಡು, ಅಂದರೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಅದನ್ನು ತೊಗೊಂಬರ್ಬೇಕಂತೇಳಿ ಟೀ ಕುಡ್ಕೊಂಡು ಟೀ ಬಿಸ್ಕೆಟ್ ತಿಂದ್ಕೊಂಡು ಒಂದು ಸ್ವಲ್ಪನೇ ಇತ್ತು ಶಾಪಿಂಗು. ಸೊ ಹಾಗೆ ಟೀ ಕುಡ್ಕೊಂಡು ಈವ್ನಿಂಗು ಹೊರಟ್ವಿ. ಅಂದರೆ ಈವ್ನಿಂಗ್ ಅಂದರೆ ಒಂದು 7 o'clock ಅಂತೇಳಿ ಅಂತ ಹೇಳಿ ಹೊರಟ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ನಾವು ಆಲ್ಮೋಸ್ಟ್ ಎಲ್ಲ ಏನೇ ತರೋದಿದ್ರೂ ಡಿಮಾರ್ಟ್ಗೆ ಹೋಗ್ತೀವಿ. ಏನಾದರೂ ಕಿಚನ್ ಐಟಮ್ಸ್ ಏನಾದ್ರು ತರೋದಿದ್ದರೆ ಡಿಮಾರ್ಟ್ಗೆ ಹೋಗ್ತೀವಿ. ಅಂದರೆ ಒಂದು ಸ್ವಲ್ಪ ಅಲ್ಲಿ ರೇಟು ರೀಸನಬಲ್ ಆಗಿರುತ್ತೆ ಡಿಮಾರ್ಟಲ್ಲಿ. ಏನೇನು ಡಿಮಾರ್ಟಲ್ಲಿ ಏನೇನು ತೊಗೊಂಡ್ವಿ ಅಂಥೇಳಿ ಮನೆಗೆ ಹೋಗಿ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ತುಂಬಾ ರಶ್ ಇರುತ್ತೆ ಡಿಮಾರ್ಟಲ್ಲಿ. ಸೊ ಮನೆಗೆ ಹೋಗಿ ತೋರಿಸ್ತೀನಿ. ಅಂದರೆ ಟೀ ಪೌಡ್ರು, ಮೈದಾ, ಸಕ್ಕರೆ ಮತ್ತು ಅಕ್ಕಿ ಅಂದರೆ ಪನ್ನೀರು ಮತ್ತು ಇನ್ನೊಂದು ಅದು ಪಡ್ಡಿನ ಮನೆ ತೊಗೊಂಡ್ವಿ. ಅದು ತುಂಬಾ ಚೆನ್ನಾಗಿತ್ತು. ಸೊ ಒಂದು ಇಟಕಾಳು ಕ್ಯೂಟಾಗಿತ್ತು. ಸೊ ಏನೋ ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತೇಳಿ ಇದೊಂದು ಪಡ್ಡಿನ ಮನೆ ಇದ್ದಿದ್ದಲ್ಲ, ಇದೊಂದು ತೊಗೋಣ ಅಂಥೇಳಿ ತೊಗೊಂಡ್ವಿ. ಅದು ತುಂಬಾ ಚೆನ್ನಾಗಿದೆ ಮತ್ತು 1 ವರ್ಷ ಗ್ಯಾರಂಟಿ ಬೇರೆ ಕೊಟ್ಟರು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ ಸೊ ಅದೊಂದು ಪಡ್ಡಿನ ಮನೆ ಒಂದು ತೊಗೊಂಡ್ವಿ. ಮತ್ತು ಅಲ್ಲಿ ಬ್ರೌನಿ ಕೇಕ್ ಇತ್ತು. ಸೊ ಇದನ್ನು ಟ್ರೈ ಮಾಡಬೇಕಂತೇಳಿ ಸೊ ಬ್ರೌನಿ ಒಂದು ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ. ಅದು ಚೆನ್ನಾಗಿದ್ದಿದ್ದಿಲ್ಲ, ಸೊ ಅದನ್ನೇ ಹೇಳ್ತಾ ಇದ್ದೆ ಇಲ್ಲಿ.